ಮನೇಲಿ 4 ಜನ ಸೊಸೆಗಳಿದ್ಕೊಂಡು ಒಂದು ಕೋಳಿ ನೋಡ್ಕೊಳಕ್ಕಾಗಲಿಲ್ಲ ನಿಮಗೆ ಕೋಳಿನ ಅಷ್ಟು ಕಷ್ಟಪಟ್ಟು ಸಾಕಿ ಬೆಳೆಸಿ ಮಡಗಿನಿ ಒಂಚೂರು ಕೋಳಿಗೆ ನೋಡ್ಕೊಳಕ್ಕೆ ಜ್ಞಾನ ಬೇಡ ಮಾತು ಕುತ್ಕೊಂಡು ಏನು ಬೆಳಗ್ಗೆ ಸಂಜೆ ಆಗದೆ ಗೊತ್ತಾಗಲ್ಲ ಇವ್ರಿಗೆ ಮಾತಂತೂ ಹಂಗೆ ಹೊಡಿತಾರೆ ಒಂದೊಂದು ಕೋಳಿ ನೋಡ್ಕೊಳಕ್ಕಾಗಲ್ಲ. ಅಲ್ಲ ಕಣತ್ತೆ ಅದೇ ಕತೆಗೆ ಮಾತಾಡಿರಿ ನಾವು ಮೇಯಕ್ಕೆ ಹೋಗೋ ಕೋಳಿನ ಮನೆಗೆ ಬರಬೇಡ ಅಂತ ಹೇಳವ. ಅಲ್ಲ ಕಣ್ಸಿತಾ ಮದ್ಮೆದ್ದೇನ ಮೊಟ್ಟೆಗೆ ಕೋಳಿ ಬತ್ತಿತ್ತು ಇಟ್ಕೊಂಡು ಕೌಚಕ್ಕ ಜ್ಞಾನ ಇಲ್ವಾ ನಿಮಗೆ? ಹಾಂ ಎಲ್ಲೋ ಮಾತು ಕೂತ್ಬಿಟ್ಟಿದ್ದೀರಿ. ಯಾರು ಇಟ್ಕೊಂಡು ಕಡ್ದಾರೆ 4 ಜನ ಸೊಸೆರವ್ರೆ ಒಂಚೂರ ಜವಾಬ್ದಾರಿ ಇದ್ದದ ಒಂಚೂರು ಜವಾಬ್ದಾರಿ ಇಲ್ಲ. ಮನೆ ಮಠ ಮಕ್ಕಳು ಮರಿ ಅತ್ತೆ ಮಾವ ಅನ್ನೋದೆಲ್ಲ ಯಾತಕ್ಕಾಯ್ತು? ಹಾಂ ನೀವು ಒಂಚೂರು ಜವಾಬ್ದಾರಿದಿಂದ ನಡ್ಕೊಳ್ದಾನೆ ಈ ಥರ ತಿನ್ಕೊಳ್ಳೋದು ಅವ್ರ ಸುದ್ದಿ ಮಾತಾಡೋದು ಇಲ್ಲ ಮಾತಾಡೋ ಕೂತ್ಕೊಬಿಡೋದು ಇನ್ನೇನು ಇಲ್ವಾ ಕೆಲಸ? ಉಣ್ಣೋದು ತಿನ್ನೋದು ಅಷ್ಟೇನಾ? ಮಾಡೋದು ಮಾಡ್ಬಿಡೋದು ಎಲ್ಲನೂ ಆಮೇಲೆ ಬಂದು ಮಕ್ಕನ ಗಡ್ಗೆ ಥರ ಉದಿಸ್ಕೊ ಕೂತ್ಕೊಬಿಡೋದು. ಹಾಂ ನಾನು ನಿಮಗೆಲ್ಲ ಎಷ್ಟು ಸಲ ಹೇಳಿದನು ಹಾಂ ಎಷ್ಟು ಸಲ ಹೇಳಿದನು ಅಂತ ಮನೆ ಮಠದಕ್ಕೆ ಹುಷಾರಾಗಿ ನೋಡ್ಕೊಳ್ಳಿ ಮಕ್ಕಳು ಮರಿ ನೋಡ್ಕೊಳ್ಳಿ ಅಂತ. ಓ ಏನು ಹೇಳ್ತಿರೋದು ಜಾಸ್ತಿನೇ ಆಯ್ತಾ ಬರ್ತದೆ. ಈಗ ಗಂಟು ಮುಟ್ಟೆ ಕಟ್ಟಿ ನಿಮ್ಮೂರಿಗೆ ಹೋಗಿ ನಿಮ್ಮ ಅಪ್ಪನ ಮನೆಗೆ ಗಂಟು ಮುಟ್ಟೆ ಕಟ್ಕೊಂಡು ನಿಮ್ಗೆ ಇಲ್ಲಕ್ಕೆ ಇಷ್ಟ ಇಲ್ಲ ಯೋಗ್ಯತೆ ಇಲ್ಲ ನಿಮ್ಗೆಲ್ಲ ಕೂರ್ಸ್ಕೊಂಡು ಇಟ್ಟಿರ್ತಾವಲ್ಲ ಎಲ್ಲಿ ಗೊತ್ತಾದದು ಇವ್ರಿಗೆ ಅನ್ನದ ಬೆಲೆ ಎಲ್ಲ ಹಾಂ ಎಲ್ಲಿ ಗೊತ್ತಾದದು ಅಂತ ತಟ್ಟೆ ತುಂಬ ಅನ್ನ ಅಡಿಕೊಬಿಡ್ತಾರೆ ಅರ್ಧ ತಿಂದ್ಬಿಟ್ಟು ಇನ್ನರ್ಧ ಪಾಲಿಗೆ ಸುರಿದು ಬಿಡೋದು. ನೋಡಿ ಇವತ್ತು ಏನು ನಮ್ಮ ಸೊಸೆರು ಮನೇಲಿರಲಿ ಹಂಗೆ ಹಿಂಗೆ ಅನ್ಕೊಂಡಿದ್ದೋ ಅದು ನಮ್ಮ ತಪ್ಪು. ನಡ್ರಿ ಹೊಲಕ್ಕೆ ಮೈ ಮಗ್ಸಿ ದುಡಿರಿ ಗೊತ್ತಾಯ್ತದ ನಿಮಗೆ ಆ ಬೆವರು ಆ ಕಷ್ಟ ಎಲ್ಲ ನಿಮ್ಗೆ ಗೊತ್ತಾಗ್ಲಿ ಮೊದಲು ನಡ್ರಿ ಹೊಲಕ್ಕೆ. ಕಣವ ಅದಕ್ಕೆ ಅವ್ರಿಗೆ ಹೇಳಿನಿ ಸ್ವಲ್ಪ ಮನೆದಕ್ಕೆ ಹುಷಾರು ಅಂದ್ಬಿಟ್ಟು ಅವ್ರಿಗೆ ಏನು ತಲೆಗೆ ಹಾಕಲ್ಲ ಕಣವ ಮಾತು ಕೂತ್ಕೊಬಿಟ್ರೆ ಕರೆದ್ರು ಮಾತಾಡಲ್ಲ. ನನವತ್ತು ಊಟ ಇಟ್ಕೊಂಡು ಬನ್ನಿ ಅದಕ್ಕೆ ಅಂತ ಕರೆದ್ರು ಅವ್ರು ಬರ್ತಿಲ್ಲ ಹಂಗೆ ಮಾತಾಡ್ತಾ ಕುತ್ಕೊಂಡವ್ರೆ ಕಣವ. ಊಟನ ಬೇಕಾದ್ರೆ ಇಕ್ಕತಿನ್ನು ಇಲ್ಲಾಂದ್ರೆ ಬರೋಗಂಟ ಕೈ ಕುತ್ಕೊಂತಂತಾರೆ ಕಣವ. ಅಲ್ಲ ನನ್ನ ಸಾವಂತೇರಿ ಮಕ್ಕಳೇ ನೀವೇನು ಹೊಲ್ಕೋಗಿ ದುಡ್ಕೊ ಬತ್ತಿದ್ದೀರೋ ಇಲ್ಲ ಕಂಡವ್ರ ಮನೆ ಕೆಲ್ಸಕ್ಕೆ ಹೋಗಿ ದುಡ್ದು ಹಾಕಿರೋ ನನ್ನ ಮಗಿಗೆ ಒಂದು ತುತ್ತು ಇಟ್ಟು ಈ ಕಡೆ ಗೊತ್ತಿರ್ತೀರೋ ನಿಮಗೆ ಅದನ್ನೇನು ನೀವು ಭಂಗ ಮಾಡಿ ಅದು ತಂದು ಬೇಯಿಸಾಕಿ ಅಂತ ಹೇಳಿದ್ನ ನಾವು ತಂದು ಮಡಗಿರೋದ ಬೇಯಿಸಿರೋದ ಇಕ್ಕೊಳಕ್ಕಾಗಲ್ಲ ನಿಮಗೆ. ಎಷ್ಟು ಕೊಬ್ಬು ದಿವಾಕು ನಿಮಗೆಲ್ಲ ಒಂದು ತುತ್ತಲ ಹೊಟ್ಟೆ ತುಂಬಷ್ಟು ಇಟ್ಕೊಂಡಿಲ್ಲ ಕಣವ. ಪಾರ್ವತಿ ನ್ಯಾಯ ತೀರ್ಮಾನ ಇನ್ನೂ ಆಗಿಲ್ವಾ? ಅಲ್ಲ ಕಣ್ಮರಯ್ಯ ಹಾಂ ನಿನ್ನ ಸೊಸೆಗೆ ಒಂಚೂರು ಜವಾಬ್ದಾರಿ ಅನ್ನೋದೇ ಇಲ್ಲ. ಅವ್ರು ಆಡಿದ್ದೆ ಆಟ ಕುಣಿದಿದ್ದೆ ಪಾಠ ಎಷ್ಟು ಹೇಳೋದು ಅಂತ ನನಗೂ ಹೇಳಿ ಸಾಕಾಗದೆ. ಇವ್ರನ್ನೆಲ್ಲ ಅವ್ರ ಜವಾಬ್ದಾರಿ ಅವ್ರ ಮಕ್ಳ ಕೈಗೆ ವಹಿಸ್ಬಿಟ್ಟು ಸುಮ್ಮನೆ ಇರ್ತೀನಿ. ನನಗೆ ಮನೆ ಬರ ಇಡು ನನಗೆ ಮನೆ ಬರ ಎಲ್ಲೋ ಮಕ್ಕಳು ಮದುವೆ ಮಾಡ್ಬೇಕಾಯ್ತಾ ಮರಿ ಮದುವೆ ಮಾಡ್ಬೇಕಾಯ್ತಾ ಏನೂ ಇಲ್ಲ. ಇದೊಂದು ಹೆಣ್ಣು ಮದುವೆ ಮಾಡ್ಕೊಂಡ್ರೆ ನನ್ನ ಜವಾಬ್ದಾರಿ ಕಳೀತದೆ. ಮೊದಲು ಇವ್ಳು ಮದುವೆ ಮಾಡಿ ಕಳಿಸ್ಬಿಟ್ಟು ನಾನು ಜವಾಬ್ದಾರಿ ಕೈ ತೊಳ್ಕೊತೀನಿ. ನಾನೇ ಬೇರೆಯವ್ರು ಕೊಡೋಣ ನನ್ನ ಮಕ್ಕಳು ನನ್ನ ಸೊಸೆ ಹಾಂ ನನ್ನ ಮೊಮ್ಮಕ್ಕಳು ಅಂತ ತಾನೇ ನಾನು ಹೊಡೆದಾಡೋದು ತಿಳ್ಕೊಳ್ಳೋದಿಲ್ಲ ಕಣ್ಮರಯ್ಯ. ಇವ್ರು ಇಷ್ಟ ಬಂದ ಕುಡಿತಾರೆ ಹಾಂ ಮನೇಲಿರೋದು ಏನಕ್ಕೆ ಅಂತ ಒಂದು ಮಾತು ಕೇಳಲ್ಲ. ಸೀತಾ ಮನೆ ಕೊಡೋದು ಏನು ಕೆಲಸ ಇರೋದು ನೋಡಿ ಹೋಗಿ ಇನ್ನೊಂದ್ಸಲ ಹುಷಾರಾಗಿ ನೋಡ್ಕೊಳ್ಳಿ. ಈಗ ಬೇಜವಾಬ್ದಾರಿಯಿಂದ ನಡ್ಕೊಬೇಡಿ ನೀವು. ಸರಿ ಬಿಡಿ. ನಿಮ್ ಗಂಡಿರ ಎತ್ತಗೋದ್ರು ಹಾಂ ಆ ಮಗ್ ಮೂರ್ಮಗಳು ಕೆಲ್ಸಕ್ಕೆ ಬಾರ್ದೇವು ಅವು ಕೆಲ್ಸಕ್ಕೆ ಬಾರ್ತಿದ್ದವು ಸಾಕಾಗೋಯ್ತದ ನನಗೆ ಅವ್ರ ಜೊತೆ ಹೊಡೆದಾಡಿ. ಪಾರ್ವತಿ ನಿನ್ನ ಮಕ್ಕಳನ್ನ ಇವತ್ತು ಹೊರ ಕಳಿಸು. ಇವತ್ತು ಕೆಲಸ ಅದೇ ಜಾಸ್ತಿ ಹೊಲದಲ್ಲಿ ಕಳಿಸು. ಆಮೇಲೆ ಇಲ್ಲೇ ನಿದ್ದೆ ಮಾಡ್ಕೊಂಡು ಊರುಂಗು ಮನಗೂ ಓಡಾಡ್ಕೊಂಡು ಕಾಲ ಕಳೆದ್ಬಿಟ್ಟಾರು. ಸರಿ ಕತ್ ಬಿಡು ಮಾರಯ್ಯ ಕಳಿಸ್ತೀನಿ. ಸರಿ ಬಿಡು ಸೀತಾ ಮಾವ ಹೊಲ್ಕೋಗ್ಲಿ ಹೋಗು ಇಟ್ಟಿ ಕೊಟ್ಬಿಡು ಹೋಗ್ಲವ್ರು ಹೊಲ್ಕೆ. ಸರಿ ಕತ್ ಬಿಡತ್ತೆ ಇಟ್ಕೊಡ್ತೀರಿ. ಇವಾಗ್ಲಾದ್ರೂ ಸರಿಯಾಗಿ ಬುದ್ಧಿ ಕಲ್ತ್ರೆ ಸರಿ ಆಯ್ತು. ಇಲ್ಲ ಅಂದ್ರೆ ನಿಮ್ಮ ಅಪ್ಪನ ಮನೆಗೆ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ಬೇಕಾಯ್ತದ ಹುಷಾರ್. ಅಲ್ಲ ಕಲ್ಸಿತಕ್ಕ ಇವ ಅಮ್ಮನ್ಗೆ ಏನಾಗಿರೋದು ಅಂತ ನಾವೇನು ಕೋಳಿನ ನಾವು ಕುಯ್ಕ ತಿನ್ಕಡಿದ್ದವ ಕೋಳಿ ಕಾಣ್ತಲ್ಲ ಅಂದ್ಬಿಟ್ಟು ಇಷ್ಟೆಲ್ಲ ರಂಪಾಟ ಮಾಡಿದ್ಲಲ್ಲ ನಮ್ದೇ ತಪ್ಪು. ನೀವ್ ಕೇಳ್ಬೇಕಲ್ವಕ್ಕ ಪಂಕಜ ಅವಾಗ ಬಾಯಿ ಮುಚ್ಕೊಂಡು ನಿಂತ್ಕೊಬಿಟ್ಟು ಇವಾಗ ನಿಮ್ದೇನು ಗಂಡೋಳು ಕೇಳಿದೆ ಅವ ಅಮ್ಮನ ಕೇಳಿದೆ ಅಂತ ಇವಾಗ ಬಂದಾಳಲ್ಲಿ ದೊಡ್ಡ ನಾಯ್ಕ ಅನ್ಕೊಂಡು ಕಡ್ಡಿ ಎಲ್ಲಾಡ್ಸಕ್ಕೆ. ಅಲ್ಲ ನೀವ್ ಯಾಕಂಗ್ ಕಚ್ಚಾಡ್ತಿದ್ದೀರಿ ನಡೀರಿ ಸುಮ್ಮನೆ. ನೀನು ಸರಿಯಾಗಿದ್ದಿ ಬಿಡು ಸೀತಕ್ಕ ಅವಮ್ಮ ಪಾರ್ವತಮ್ಮ ನಿನ್ ಕಡೆಯವಳೆ ಅನ್ಬಿಟ್ಟು ನೀನ್ ಹಿಂಗೆ ನಡೀರಿ ಮಾಡಿ ಅನ್ಕಳಿರು ನಮ್ಗೆ ಅಲ್ಲಿ ಹೊಟ್ಟೆಲಿ ಬೆಂಕಿ ದಗ ಅಂತ ಉರಿಯೋದು. ನಿನ್ಗೇನಾಗ್ಬೇಕು ಹೇಳು ನಿನ್ಗೇನಾಗ್ಬೇಕಿತ್ತು? ನಾವೇನು ತಪ್ಪು ಮಾಡಿಲ್ಲ ಏನಿಲ್ಲ ಸುಮ್ಮನೆ ಮಾತು ಹೋಗಿರ್ತಾರೆ. ನಾವೇನು ಮಾತು ಬಿಟ್ರೆ ಏನು ಮಾಡಲ್ವಂತೆ ಜವಾಬ್ದಾರಿ ಏನಾದ್ರು ಇಲ್ವಂತೆ ಏನು ಇಲ್ವಂತೆ. ಇಲ್ಲ ಇವಳೆಲ್ಲ ಇವ್ಳಿಗೆ ಮಗಳಿಗೆ ಗಂಡನ್ಗೆ ಇರೋದು ನಮ್ಗೇನು ಇಲ್ಲ ಜವಾಬ್ದಾರಿ. ಮಗಳು ಮುಂಡೆ ಸೋಂಬೇರಿ ಮುಂಡೆ ಮಾಡ್ರೆ ಇಟ್ಟಿಕ್ಕ ಉಣ್ಣಾಕಾಗಲ್ಲ ಅವ್ಳಿಗೆ ಮಾಡ್ರೆ ಇಟ್ಟ ಅದಕ್ಕೂ ಮುಂದಕ್ಕೆ ತಟ್ಟೆ ತಕೋಗಿ ಇಟ್ಟಾಗಿ ಇಟ್ಕೊಡ್ಬೇಕು. ಬವ್ವ ನೀನು ಪಾತ್ರೆ ತೊಳಿಲ್ಲ ಅಡಿಗೆ ಮಾಡು ಬಟ್ಟೆ ಸೆಡಿ ಅಂತ ಏನಾದ್ರು ಕರ್ದವ ಈಗ ಕೊಟ್ರ ಮಾಡಿ ಮಡಿಗೆ ಇಟ್ಟ ಉಣ್ಣಾಕಾಗಲ್ಲ ಅವ್ರಿಗೆ ಅದನ್ನ ಮುಂದೆ ತಗೋ ಕೊಡ್ಬೇಕು. ತಿಂದಾದ್ಮೇಲೆ ಎಂದ್ರೂ ನಾವೇ ತಗೋಕ್ ಸೇರ್ಬೇಕು ಅಂತ ಹಣೆ ಬರ ಏನ್ ಬಂದಿರೋದು. ನಮ್ ಗಂಡೀರ್ಗೆ ಹೇಳ್ಬಿಟ್ಟು ಬೇರೆ ನಾವು ಹೋಗ್ಬೇಕು. ಅವರೆಲ್ಲ ನಮ್ಮ ಮಾತು ಎಲ್ಲಿ ಕೇಳರು ಎಲ್ಲ ಅಮ್ಮನ ಮಕ್ಕಳು ಒಬ್ರಾರುವೆ ಎಡ್ತಿ ಮಾತು ಕೇಳಾರ ಅಂದಾರ ಎಡ್ತಿ ಏನಕ್ಕೆ ಅಂದಾರ ಒಂದು ಜವಾಬ್ದಾರಿನೂ ಇಲ್ಲ. ಅವ್ರಮ್ಮ 7 ಗಂಟೆ ಕುಳಿತಾ ನಿಂತ್ಕೊತಾವ ನಾಲ್ಕು ಮುಂಡೆ ಹೂವೆ. ಸೀತಾ ಬಾ ಇಟ್ಟಿಕೊಡು
ಬತ್ತಾವ್ನಿ ಮಾವ. ಅವ್ವ ಅವ್ವ ಇಲ್ಲೆಲ್ಲಿದರು ಬಾಬಾ? ಎಲ್ಲ ಯಾ ಕಡೆ ಹೋದ್ರಿ ಇವಾಗ ತನೆಯ? ಗಜಾ ಸೀತಾ ಇಲ್ಲಿ ಬಾಬಾ ಅಕ್ಕ ಮಾವನಿಗೆ ಟೀ ಕೊಡಕ್ ಹೋಯ್ತು. ಲೋಣೆ ಅದಕ್ಕಪ್ಪ ಕರಿತಿದಲ್ಲ. ಅಲ್ಲ ಕಣವ, ಏನೋ ವಿಚಾರ ಮಾತಾಡ್ಬೇಕಾಯ್ತು ನಿನ್ ಜೊತೆ, ಅದಕ್ಕೆ ಕರೆದಿದ್ದು ಕಣವ. ಅಲ್ಲ ಕಣ್ರೆ ಒತ್ತೊತ್ತರತೆ ಎದ್ ಬಂದು ನಿಂತಿದ್ರಲ್ಲ, ಕೆಲ್ಸಕ್ಕೆ ಬಿ ಮಾಡ್ಬೇಕನ್ನ ಜ್ಞಾನ ಇಲ್ವಾ? ಇಷ್ಟೊತ್ತಾಗದೆ ಎಷ್ಟೊತ್ತು 8 ಗಂಟೆ, ಇಷ್ಟೊತ್ತು ಗಂಟೆ ಗೊರಕೆ ಹೊಡಿತಾ ಬಿದ್ದಿರ ಗೊರಕೆನ? ಅಲ್ಲ ಕಣವ, ಎಷ್ಟು ದಿವ್ಸ ಗಂಟ ಎತ್ತಲ್ಲಿ ಹೊಲ ಉಳಾಕೋದು? ಇದು ದನ ಒಂದ್ ಹೇಳಿದ್ರೆ ಇನ್ನೊಂದು ಹೇಳಕ್ಕಿಲ್ಲ. ಒಂದು ಟ್ಯಾಕ್ಟ್ರನವರು ನಿನ್ನ ಹೆಸರು ತಗೊಡವ. ತಕೊಡ್ತೀನಿ ಬನ್ರಪ್ಪ, ಉಣ್ಕೊಬಿಡಿವ್ರಿ. ನನ್ನ ಹೆಸರು ತಕೊಡ್ತೀನಿ, ಟ್ಯಾಕ್ಟ್ರ್ ನಿಲ್ಸ್ಬಿಡಿ. ಇದು ತಗೋಬ ಅದು ತಗೋಬ ಹೋಗಿ, ಆಮೇಲೆ ನಾನು ಉಣ್ಕೊಳ್ಳೋದೆ. ಹೋಗಿ ತಿಕ್ಕ ಮುಚ್ಕೊಂಡು ಹೊಲದಲ್ಲಿ ಭಂಗ ಮಾಡಿ ಹೋಗಿ. ಅವ್ವ ಒಂದ್ಸರಿ ಯೋಚನೆ ಮಾಡಿ ನೋಡು, ಅಣ್ಣ ಹೇಳಿದ್ದು ಸರಿಯಾಗಿ ಅದೇ. ಲವ್ ಸರಿ ಯಾವುದು ತಪ್ಪು ಯಾವುದು, ಮನೆಗೆ ಏನ್ ತರಬೇಕು ಏನ್ ಬಿಡ್ಬೇಕು ಅನ್ನೋದು ನಂಗೆ ಗೊತ್ತು. ಎಡ್ತಿ ಚಾಡಿ ಮತ್ತೆ ಕೇಳ್ಕೊಂಡು ಈಗ ಆಟ ಕುಳಿತಿದ್ದೀರ ನಿನ್ನ ಅಚ್ಚನ. ಹೋಗ್ಲಾ ತಿಕ್ಕ ಮುಚ್ಕೊಂಡು. ಟ್ಯಾಕ್ಟ್ರು ಬೇಕಂತೆ, ಟ್ಯಾಕ್ಟ್ರು ಮೈ ಬಗ್ಗಿಸಿ ಹೋಗಿ ಮಸೀರಿ ಹೋಗಿ ಹೊಲ್ದರಿ. 4 ಜನ ಒಬ್ಬೊಬ್ರು ಕಡಿದ್ರೆ ಒಂದೊಂದು ತುಂಡು ಆಯ್ತವೆ ಅಷ್ಟಪ್ಪ. ಅವ್ರೆ ಟ್ಯಾಕ್ಟ್ರು ಬೇಕಂತೆ, ಟ್ಯಾಕ್ಟ್ರು ಹೋಗಿ ಹೊಲ್ದಲ್ಲಿ ಮಸೀರಿ. ಗೊತ್ತಾಯ್ತದ ನಿಮ್ಗೆಲ್ಲ? ನೀವೇನ್ರ ಮೀ ಮೊಕ ಊದಿಸ್ಕೊಂಡು ನಿಂತಿರೋದು? ಹೋಗಿ ಒಳಕ್ಕೆ ಬಂಗ ಗಿಂಗ ಮಾಡಿ ಬರ್ತಾನ. ಅಲ್ಲ ಕಣವ, ನೀನು ಹಿಂಗೆ ಅಂತಿದೀಯಲ್ಲ, ಪಕ್ಕದ ಮನೆ ಸಿದ್ದವನಲ್ಲ ಸಿದ್ದಣ್ಣ, ಅವ್ನು ಎಲ್ಲ ಮಕ್ಳು ತಗೋವೆ ಒಂದೊಂದು ಟ್ಯಾಕ್ಟ್ರವೆ. ಎಲ್ಲ ಮಕ್ಕಳು ಪಾಲು ಹಂಚ್ಬಿಟ್ಟು ಎಲ್ಲರಿಗೂ ಒಂದೊಂದು ಬೋರವೆ ಕಣವ. ನಾವು ಏನು ಕೇಳಿದ್ರು ಒಂದು ಟ್ಯಾಕ್ಟ್ರ್ ತಗೊಳಕ್ಕೆ ಹಿಂಗೆ ಆಡ್ತಿದ್ಯಲ್ಲ. ನಿಮ್ಗೆಲ್ಲ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ದುಡ್ಡು ಅದೇನು ಮೇಲಿಂದ ಉದ್ರದ ಐಕಾಯಿ ಕಡೆ ನೀವು ಕೇಳಿದೆಲ್ಲ ತಗೊಳಕ್ಕೆ. ನಿಮ್ ಸಾಕ್ಬೇಕು, ನಿಮ್ಮ ಹೆಂಡತಿ ಮಕ್ಳು ಸಾಕ್ಬೇಕು, ಮಕ್ಳುಗಳು ಸಾಕ್ಬೇಕು. ಹೆಂಗ್ಲ ಮಾಡಕ್ಕಾಗದು? ಓ ಹೆಂಗಿದೆ ನಮ್ಗೆ ಜೀವನ ಸಾಗಿಸ್ಕೊಳ್ದೇನೆ ಆಕಾಶ ನೋಡ್ತಾರೆ, ಆಕಾಶನ. ಹಂಗನ ಕಣವ, ಹೆಂಗಿದ್ದು ಹಂಗೆ ಇರಕ್ಕದ. ಆ ಕಾಲದಲ್ಲೇನು ಟ್ಯಾಕ್ಟ್ರು ತಗೊಳ್ತಿದ್ದಿಲ್ಲ ಅಂದ್ಬಿಟ್ಟು ಎತ್ತಟ್ಕೊಂಡು ಹೊಲ ಉಳ್ತಿದ್ರು. ಇವಾಗ್ಲೂ ಹೋಗಿ ಉಳಕದವ ಉಳ್ಬೇಕಂಡುಲ್ಲ. ಇರೋರು ತಗೊಂಡು ಉಳ್ತಾರೆ, ಇಲ್ದಿದ್ದವ್ರು ಏನಿದ್ದದ ಅದ್ರೆ ತಗೊಂಡು ಉಳ್ಬೇಕು. 4 ಜನ ಇದ್ದೀರಲ್ಲ, ಹೋಗಿ ಉಳಿ ಹೋಗಿ ಹೊಲನ. ಟ್ಯಾಕ್ಟ್ರ್ ತಗೊಬಿಟ್ರೆ ಎಷ್ಟು ಪೆಟ್ರೋಲ್ ಬೇಕು, ಎಷ್ಟು ಡೀಸೆಲ್ ಬೇಕು. ಇವಾಗ ಪೆಟ್ರೋಲು ಡೀಸೆಲ್ ಎಲ್ಲ ಬೆಲೆ ಜಾಸ್ತಿ ಆಗ ಕೂತದಲ್ಲ. ಮನೆನ ಉಳ್ಸೋದ್ ನೋಡ್ಬೇಕು ಕಣ್ರಪ್ಪ, ಹಿಂಗೆಲ್ಲ ಹಾಳು ಮಾಡೋದು ನೋಡ್ಬಾರ್ದು ನೀವು. ಹಂಗೆಲ್ಲ ಆಡ್ಬಾರ್ದು ಕಣ್ರಪ್ಪ. ತಿಳ್ಕೋಬೇಕು ಅವ್ವ ಏನಕ್ಕೆ ಮಾಡಾಳು, ಎತ್ತಕ್ಕೆ ಮಾಡ್ದಳು ಅನ್ನೋದ ನೀವು ತಿಳ್ಕೋಬೇಕು. ನಾನೇನು ಒತ್ಕೊ ಹೋಗಕ್ಕೆ ಮಾಡಿನ? ನಿಮಗೆ ನಿಮ್ಮ ಮಕ್ಳಿಗೆ ನಿಮ್ಮ ಇರ್ತಿರ್ಗಲ್ವನ ಮಾಡೋದು. ಇರೋದು ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕು ಕಣ್ರಪ್ಪ. ಹೋಗಿ ಹೊಲದಲ್ಲಿ ಭಾಗ ಮಾಡಿ ಹೋಗಿ, ಒಟ್ಟಿಗೆ ತಿಕ್ಕಿಸ್ಕೊಂಡು ಉಣ್ಕೊಂಡು ಹೋಗ್ರಪ್ಪ. ಕೆಲಸಕ್ಕೆ ಬಿ ಮಾಡಿ ಹಿಂಗೆಲ್ಲ ಆಟ ಮಾಡಬಾರ್ದು. ನೀವೇನು ಚಿಕ್ಕ ಮಕ್ಳ ಹೇಳಿ? ನಾನೇ ದುಡ್ಡು ಗಿಡ ಆದರೆ ತಗೊಡ್ತೀನಿ, ಹೋಗಿ ಹಂಗೆ ಆಟ ಮಾಡ್ಕೊ ಕುತ್ಕೋಬಾರ್ದು. ಇರೋದ ಅಡ್ಜಸ್ಟ್ ಮಾಡ್ಕೊ ಮಾಡಬೇಕು. ದೇವ್ರು ಕೊಡ್ತಾರೆ, ಕೊಟ್ಟು ಕಾಲಕ್ಕೆ ನಾವು ತಗೊಳ್ಳೋದ. ಇವಾಗಲೇ ಸಾಲಗಿಲ್ಲ ಮಾಡ್ಕೊಂಡು ಎಲ್ಲ ತಗೊಳಕದ. ಅದಕ್ಕೆ ಬಡ್ಡಿ ಎಲ್ಲ ಕಟ್ಟಬೇಕಲ್ವಪ್ಪ. ಬಡ್ಡಿ ಎಲ್ಲ ಕಟ್ತಾ ಕೂತ್ಕೊಂಡ್ರೆ ನಿಮ್ಮ ಮಕ್ಳು ಮರಿ ಸಾಕೋದಿಂಗೆ, ಅವಕ್ಕೆ ಸ್ಕೂಲ್ ಅಂತೆ, ಆ ಕಾಲೇಜ್ ಅಂತೆ, ಅದಕ್ಕೆಲ್ಲ ಹೆಂಗೆ ಕಳ್ಸೋಕ್ಕದಪ್ಪ? ಹೋಗಿ ಆ ಬುಕ್ಕು ಬೈಲಿಗೆಲ್ಲ ಕಾಸು ಬೇಡವಾ? ನೀವು ಅದು ತಗೊಡಿ ಇದು ತಗೊಡಿ ಅಂದರೆ ಸ್ಕೂಲು ಆ ಕಾಲೇಜು ಆ ಫೀಸ್ಗೆ ಸಾಕಾಯ್ತಿಲ್ಲ ದುಡ್ಡೆಲ್ಲ. ನೀವು ಅದು ಇದು ತಗೊಳ್ಳಿ ಅಂದ್ರೆ ಆದದ? ನಿಮ್ಮ ಅವ್ವಾಗಿ ನಾನೇ ಎಲ್ಲನೂ ವಹಿಸ್ಕೊಂಡು ಮಾಡ್ತಾವ್ನಿ. ನೀವು ಹಂಗೆಲ್ಲ ಆಡಬಾರ್ದು. ಹೋಗಿ ಹೊಂದಾಣಿಕೆಯಿಂದ ಹೊಲಗಿಲ್ಲ ಉತ್ಕೊಂಡು ಮಾಡ್ಕೊಳ್ಳಿ ಹೋಗಿ. ಅತ್ತೆ ಬನ್ನಿ, ಮತ್ತೆ ಕೈ ಕಾಲು ಮುಖ ತೊಳ್ಕೊಳ್ಳಿ. ಇಟ್ಟು ತೋಡ್ತಾನೆ ಇಟ್ಟು ಉಣ್ಕೊಳ್ಳಿವ್ರಿ, ಇಲ್ಲ ಆಡಾಯ್ತದೆ. ಬರ್ತೀನಿ ನಡಿ, ಇಟ್ಟು ತೋಡ್ತಾರೋ ಬರ್ತೀನಿ. ಇಟ್ಲಾ ಬನ್ನಿ, ಇಟ್ಟು ಉಣ್ಕೊಳ್ಳಿ ಬನ್ನಿ. ಏನು ಅನ್ಕೋಬೇಡಿ, ತಗೊಟ್ಟನು ಬನ್ನಿ. ಮುಂದುವರಿಯುವುದು. ಹಂಗೆಯಪ್ಪ ಈ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆಯಾ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು, ನಮಸ್ಕಾರ. ಹಂಗೆಯಪ್ಪ ಇಷ್ಟ ಆದರೆ ಲೈಕ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡ್ರಪ್ಪ.